ಆಡಳಿತ ಮಂಡಳಿ ಮಾಡಿರುವಂಥದ್ದು ಸರ್, ನನ್ನ ಹೆಸರು ಅಬೂಬಕರ್ ಅಂತ. ನಾನು ಜೆ ಪಿ ನಗರದಲ್ಲಿರೋದು. ಬೆಳಿಗ್ಗೆ ನಮ್ಮ ಸ್ನೇಹಿತರು ಒಂದು ಪೋಸ್ಟ್ ಮಾಡಿದರು ಕನ್ನಡದವರ ಬಗ್ಗೆ ಒಂದು ಕೆಟ್ಟದಾಗಿ ಒಂದು ಪೋಸ್ಟು. ಜಿ ಎಸ್ ಸೂಟ್ಸ್ ಅಂತೇಳಿ ಒಂದು ಹೋಟ್ಲಲ್ಲಿ ಒಂದು ರನ್ನಿಂಗಲ್ಲಿ ಹೋಗ್ತಾ ಇತ್ತು. ಅದನ್ನು ನೋಡ್ಕೊಂಡು ಬಂದೆ ನಾನಿಲ್ಲಿ. ಅಂದರೆ ಕನ್ನಡದ ಬಗ್ಗೆ ಇಷ್ಟೊಂದು ಕೆಟ್ಟದಾಗಿ ಅದೇನಕ್ಕೆ ಹೇಳ್ತಾರೆ ಅಂತ ಗೊತ್ತಿಲ್ಲ. ಕನ್ನಡದವರು ಬೇರೆ ಬೇರೆ ಕಡೆಯಿಂದ ಬಂದವರಿಗೆ ಒಂದು ವ್ಯಾಪಾರ ಮಾಡೋಕ್ಕೆ ಒಂದು ಜಾಗ ಕೊಡ್ತೀವಿ. ವ್ಯಾಪಾರನೂ ಮಾಡೋಕ್ಕೆ ನಾವೆಲ್ಲ ಹೋಗ್ಬಿಟ್ಟು ಅವ್ರಿಗೆ ವ್ಯಾಪಾರ ಮಾಡಬೇಕು ಅಂದರೆ ಕನ್ನಡದವರೇ ಬೇಕು. ಇದಂದರೆ ಕನ್ನಡದ ನೆಲ, ಕರ್ನಾಟಕ. ಇದು ಕರ್ನಾಟಕದಲ್ಲಿ ಬಂದುಬಿಟ್ಟು ಕನ್ನಡದರ ಬಗ್ಗೆ ಇಷ್ಟೊಂದು ಕೆಟ್ಟದಾಗಿ ಏನೋ ಒಂದು ವರ್ಡ್ ಬಂದಿದೆ ಅಂತ ಹೇಳಿದ್ರೆ ಎಲ್ಲ ಕನ್ನಡಿಗರು ಖಂಡಿತವಾಗಿಯೂ ಬೇಜಾರಾಗಿರುತ್ತೆ. ಅದಕ್ಕೆ ನಾನು ಕನ್ನಡಿಗನಾಗಿ ಅಷ್ಟು ದೂರದಿಂದ ಬಂದಿದ್ದೀನಿ, ಜೆ ಪಿ ನಗರದಿಂದ. ಮಾಹಿತಿ ಇಲ್ಲ ಇದು ಯಾರು ಹಾಕಿದ್ದಾರೆ, ಏನಕ್ಕೆ ಹಾಕಿದ್ದಾರೆ, ಯಾವ ಕಾರಣಕ್ಕಾಗಿ ಹಾಕಿದ್ದಾರೆ ಅಂತ ಗೊತ್ತಿಲ್ಲ ನನಗೂ. ಈಗ ನಮ್ಮ ಕನ್ನಡದವರಾದಂಥ ರೂಪೇಶ್ ರಾಜನ್ ಅವರಿಗೆ ಒಂದು ಕಾಲ್ ಮಾಡಿದ್ದೆ. ಅವ್ರು ಹೇಳಿದರು ನಮ್ಮವರೆಲ್ಲ ಬರ್ತಾ ಇದ್ದಾರೆ ಅಂತೇಳಿ. ಅದಕ್ಕೆ ನಾನು ಅದರ ಮಾಹಿತಿ ಕರೆಕ್ಟಾಗಿ ಗೊತ್ತಿಲ್ಲ, ನಾನು ಬಂದಿದ್ದೀನಿ ಸರ್. ಸರ್, ಈಗ ಪಬ್ಲಿಕ್ಕಲ್ಲಿ ಈ ರೀತಿ ಕನ್ನಡಿಗರ ಬಗ್ಗೆ ಅವಹೇಳನಕಾರಿ ಪದಗಳನ್ನು ಹಾಕೋದು ತುಂಬ ತಪ್ಪು ಸರ್. ಕನ್ನಡದವರು, ಇದು ಕರ್ನಾಟಕನೇ ಅಲ್ವಾ? ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡದವರ ವ್ಯಾಪಾರ ಮಾಡ್ಕೊಂಡು ಕನ್ನಡದವರೇ ಬರಬೇಕು. ಈ ಹೋಟ್ಲಲ್ಲಿ ಏನಾದರೂ ನಿಲ್ಬೇಕಾದ್ರೂ ವ್ಯಾಪಾರ ಮಾಡಬೇಕಾದ್ರೂ ಕನ್ನಡದವರೇ ಬರಬೇಕು. ಅಂಥದ್ರಲ್ಲಿ ಈ ಕರ್ನಾಟಕದಲ್ಲಿ ಕನ್ನಡದವರ ಬಗ್ಗೆ ಕೆಟ್ಟದ ಪದ ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಪದೇ ಪದೇ ಆಗ್ತಾನೇ ಇದೆ ಇದು. ಕನ್ನಡ ಬಗ್ಗೆ, ಕನ್ನಡಕ್ಕೆ ಅವಮಾನ, ಕನ್ನಡಿಗರಿಗೆ ಅವಮಾನ ಅವತ್ತಿಂದ ನಾವು ನೋಡ್ತಾ ಬರ್ತಾ ಇದ್ದೀವಿ. ಎಲ್ಲ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಅದನ್ನು ವಿರೋಧಿಸನೇ ಬರ್ತಾ ಇದ್ದೀವಿ. ಏನಕ್ಕೆ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ. ಸರ್ಕಾರ ಇದಕ್ಕೆ ಏನು ಪೊಲೀಸ್ ಇಲಾಖೆ ಇದಕ್ಕೆ ತಕ್ಕದಾದ ಒಂದು ಉತ್ತರವನ್ನು ನೀಡಬೇಕು, ಅವರಿಗೆ ಶಿಕ್ಷೆ ನೀಡಬೇಕು ಅಂತೇಳಿ ನಾನು ಕೇಳ್ತಾ ಇದ್ದೀನಿ. ಅಬೂಬಕರ್, ಜೆ ಪಿ ನಗರ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.